ಮೇಜರ್ ಕ್ರಾಪ್ ಅಂದ್ರೆ ಮಹಾಗನಿ ಇದೆ. Okay. 1000 1,000 ಮಹಾಗನಿ ಇದೆ. ಮತ್ತೆ ಹೆಬ್ಬೇವು ಎಷ್ಟಿದೆ? ಹೆಬ್ಬೆ ಒಂದ್ 20 ಇದೆ. ಇಲ್ಲಿ ಟೀಕಾ ಹಾಕಿದೀವಿ, ಅದು ಒಂದ್ 50. ಮತ್ತೆ ನಿಂಬು ಇದೆ, ಮೋಸಂಬಿ ಇದೆ, ಪೇರ್ಲ, ಅಂಜೂರ, ಸೀತಾಫಲ, ಬೆಟ್ಟದ ನೆಲ್ಲಿ, ನೆರಳೆ, Okay. ಮತ್ತೆ ಮಾವು, ಬಾಳೆ, ಸಪೋಟ, ಸ್ಟಾರ್ ಫ್ರೂಟ್, Okay. ವಾಟರ್ ಆಪಲ್, ತೆಂಗು. ಆ ಕಡೆ ಹೋದ್ರೆ ಮಲ್ಲಿಗೆ ಇದೆ. ಮೊನ್ನೆ ರೀಸೆಂಟ್ ಆಗಿ ಈಗ ಒಂದು 4-5 ದಿನದ ಹಿಂದೆ ಸುಗಂಧರಾಜ ನಾಟಿ ಮಾಡಿದೀವಿ. Okay. ಮತ್ತೆ ಅದ್ರ ಜೊತೆಗೆ ತರಕಾರಿಗಳನ್ನ ಹಾಕ್ತಾ ಇದ್ದೀವಿ. ಎಲ್ಲದಕ್ಕೂ ಆರ್ಗ್ಯಾನಿಕ್ ಏನಾ? ಯಾವ್ದಕ್ಕೂ ನೀವು ಕೆಮಿಕಲ್ ಬಳಸಲ್ಲ? ಕೆಮಿಕಲ್ ಒಟ್ಟು ಬಳಸಿಲ್ಲ. ಕಂಪ್ಲೀಟ್. ಅದು ನನ್ ಕನಸಾಗಿತ್ತು. ನನ್ ಚಿಕ್ಕ ಮಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ. ಪ್ರತಿಯೊಂದು ಗಿಡ ಮರಗಳಲ್ಲಿ ನನ್ ಮಗ ಪ್ರತಿರೂಪ, ವಿಷ್ಣು ಪಾಟೀಲ್ ಪ್ರತಿರೂಪ. ಈ ಗಿಡ ಮರ ತಾಳಿಸ್ ಕೊಳ್ಳಗ ಮಾಂಗಲ್ಯ ಮಾರದ ಸಹಿತ ರಾಯಚೂರು ಟು ಕೊಪ್ಪಳ ಹೋಗೋದಕ್ಕೆ ಬಸ್ ಚಾರ್ಜ್ ಇರ್ಲಿಲ್ಲ. ನನಗ ಮಗನ್ನ ಕಳ್ಕೊಂಡಿದ್ದು ಒಂದ್ ಸಂಕಟ ಆದ್ರೆ, ಗಂಡ ಸತ್ತಿದ ಒಂದ್ ಸಂಕಟ, ಸಾಲ ಹೊತ್ಕೊಂಡು ಒಂದ್ ಸಂಕಟ, ಆಮೇಲೆ ಇವರು ಆಪಾದನೆಗಳಿದೆ. ಆ ಆಪಾದನೆ ತಾಳಾರ್ದೆ ನನ್ ಮಗನ್ ಕರ್ಕೊಂಡು ಸತ್ತು ಬಿಡೋಣ ಅಂತ ನಾನು ಟ್ರೈ ಮಾಡಿದ್ದೆ. ಲಾಸ್ಟ್ ಈ ತೋಟಕ್ಕೂ ಬೆಂಕಿ ಹಚ್ಚಿದ್ರು ಈ 1 ವರ್ಷದ ಹಿಂದೆ. ನೀವು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿದ್ದೀರಿ. ಈ ಮೊದಲ ಪ್ರಶಸ್ತಿ ಬಂದಾಗ ಏನ್ ಫೀಲ್ ಆಯ್ತು ಮತ್ತು ಆ ಕ್ಷಣ ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವವಾಗಿತ್ತು? ಆ ಪ್ರಶಸ್ತಿ ಬಂದಾಗ ಪ್ರಥಮವಾಗಿ ನಾನ್ ನೆನಪಿಸ್ಕೊಂಡಿದ್ದು ನಮ್ಮ ಅಜ್ಜಿನ, ನನ್ನ ಮಗನ. ಎಲ್ಲಾರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು. ನನ್ ತಂದೆ ತಾಯಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು. ನನ್ ಗಂಡ ಇದ್ರೆ ಎಷ್ಟು ಖುಷಿ ಪಡ್ತಿದ್ದ. ನನ್ ಮಕ್ಕಳೇ ಎಷ್ಟು ಖುಷಿ ಪಡ್ತಿದ್ರು. 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪ್ನಿ ಹುಡ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ.